ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಸಮರ್ಪಣಾ ಮಹಿಳಾ ಸೇವಾ ಸಂಸ್ಥೆ, ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಮತ್ತು ಒಡಿಯೂರು ಶ್ರೀ ವಜ್ರಮಾತಾ ಮಹಿಳಾ ವಿಕಾಸ ಕೇಂದ್ರ ಪುತ್ತೂರು ಘಟಕದ ವತಿಯಿಂದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಹಕಾರದೊಂದಿಗೆ ಸಾರ್ವಜನಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆಯು ನಡೆಯಿತು. ವೇದಮೂರ್ತಿ ಹರಿಪ್ರಸಾದ ವೈಲಾಯ ಅವರ ನೇತೃತ್ವದಲ್ಲಿ ಸಾರ್ವಜನಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆಯು ನಡೆಯಿತು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತಾಧಿಕಾರಿ ನವೀನ್ ಭಂಡಾರಿ ಎಚ್ ಧಾರ್ಮಿಕ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಧಾರ್ಮಿಕ ವಿಚಾರದಲ್ಲಿ ದೇವಸ್ಥಾನ ಪೂರ್ಣ ಸಹಕಾರ ನೀಡುತ್ತದೆ. ಈ ನಿಟ್ಟಿನಲ್ಲಿ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿಯವರ ನೇತೃತ್ವದಲ್ಲಿ ಕಳೆದ 17 ವರ್ಷ ನಿರಂತರವಾಗಿ ನಡೆದುಕೊಂಡು ಬರುತ್ತಿರುವ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿರುವುದು ಭಕ್ತಿಯ ಪ್ರಧಾನವಾಗಿದೆ ಎಂದರು. ಬಹುಶಃ ಇದೊಂದು ಪ್ರಗತಿ ಮತ್ತೆ ತಮಗೆಲ್ಲ ದೇವರು ಖಂಡಿತ ವರ ನೀಡಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾವು ಯಾವುದೇ ಕಾರ್ಯ ಮಾಡಿದ್ರು ಮನೆಯಲ್ಲಿ ಮಾತೆಯರು ಸ್ವಲ್ಪ ಉಲ್ಲಾಸಭರಿತವಾಗಿ ಸಂತೋಷವಾಗಿದ್ದರೆ ಎಲ್ಲ ಐಶ್ವರ್ಯ ಮನೆಯವರಿಗೆ, ಮಕ್ಕಳಿಗೆ ಮತ್ತು ಎಲ್ಲ ಅವರ ಯಾರು ಇರ್ತಾರೆ ಎಲ್ಲ ಗಂಡಂದಿರಿಗಿರ್ಬೋದು, ಇರುವಂತಹ ತಂದೆ ತಾಯಿಗಿರ್ಬೋದು, ಎಲ್ಲರಿಗೂ ಒಂದು ಸಂತೋಷದ ವಿಷಯ. ಮತ್ತೆ ಮಹಿಳೆಯರಿಗೆ ಈಗಾಗಲೇ ಸರ್ಕಾರ ಗೃಹಲಕ್ಷ್ಮಿಯನ್ನ ಈಗಾಗಲೇ ಮಾಡಿ ಆಗಿದೆ. ಅದರೊಟ್ಟಿಗೆ ಇವತ್ತು ವರವನ್ನು ಕೊಟ್ಟರೆ ಖಂಡಿತ ತಾವು ನೆನೆಸಿದ್ದು ಖಂಡಿತ ಸಾರ್ಥಕತೆ ನಾವು ಕಾಣಬಹುದು. ನಾವು ಜೀವನದಲ್ಲಿ ನಾವು ನಮಗೆ ಮಾತ್ರ ಅಲ್ಲ, ಪರರಿಗೆ ನಾವು ಸಹಾಯ ಅಥವಾ ಏನಾದರೂ ಉಪಕಾರ ಮಾಡಿದರೆ, ನಮ್ಮಿಂದ ಆಗುವಂಥದ್ದು ಏನಾದರೂ ಮಾಡಿದರೆ ಅದು ನಮಗೆ ಮುಂದಿನ ಜೀವನದಲ್ಲಿ ಆದರೂ ಖಂಡಿತ ನಮಗೆ ಬಗೆಯುತ್ತದೆ. ಯಾಕೆಂದರೆ ನಾವು ದಾನ ಧರ್ಮ ಇರ್ಬೋದು, ಅದನ್ನೆಲ್ಲವೂ ನಾವು ನಿರಂತರವಾಗಿ ಮಾಡಿಕೊಂಡ್ರೆ ಅವರಿಗೆ ಯಾವುದು ಕಡಿಮೆ ಆಗುವುದಿಲ್ಲ. ಹೌದು, ದಾನ ಧರ್ಮ ಮಾಡೋರು ನಿರಂತರ ಮಾಡ್ತಾನೆ ಇರ್ತಾರೆ, ಪಡೆಯೋರು ಪಡಿತಾನೆ ಇರ್ತಾರೆ. ಅದಕ್ಕೋಸ್ಕರ ಅಷ್ಟೇ ಇಷ್ಟ ಅಲ್ಲ, 1 ರೂಪಾಯಿ ಆದರೂ ನೀವು ದಾನ ಮಾಡಿದರೆ ಖಂಡಿತ ನಿಮಗೆ, ನಿಮ್ಮ ಮಕ್ಕಳಿಗೆ ಇರ್ಬೋದು, ನೀವೇನು ಬಯಸ್ತಾರೆ ಖಂಡಿತ ನೀವು ಯಶಸ್ವಿ ಆಗ್ತೀರಿ. विश्वमिदं जगत्तो राजाभिषामयं वन्दे राजावरुणो बृहस्पतिः वन्दयिन्द्रश्चाचिष्टरातं धारयमानाम् स्वस्तिप्रजापतिर्नः सङ्गो वृषणः सङ्गो गणः ವಿಧಾನ ಪರಿಷತ್ನ ಮಾಜಿ ಸದಸ್ಯ ಅಣ್ಣ ವಿನಯಚಂದ್ರ ಧಾರ್ಮಿಕ ಉಪನ್ಯಾಸ ನೀಡಿದರು. ಪುತ್ತೂರು ಮಾಜಿ ಶಾಸಕಿ ಸಮರ್ಪಣಾ ಮಹಿಳಾ ಸೇವಾ ಸಂಸ್ಥೆಯ ಗೌರವಾಧ್ಯಕ್ಷೆ ಶಕುಂತಲಾ ಶೆಟ್ಟಿ, ಒಡಿಯೂರು ವಜ್ರಮಾತಾ ಮಹಿಳಾ ವಿಕಾಸ ಸೇವಾ ಕೇಂದ್ರ ಪುತ್ತೂರು ಘಟಕದ ಅಧ್ಯಕ್ಷೆ ನಯನಾ ರೈ, ಮುಖ್ಯ ಅತಿಥಿಯಾದ ಡ್ಯಾಶ್ ಮಾರ್ಕೆಟಿಂಗ್ ಸಂಸ್ಥೆಯ ನಿರ್ದೇಶಕಿ ನಳಿನಿ ಪಿ ಶೆಟ್ಟಿ, ಜಯಶ್ರೀ ಈಶ್ವರ ಭಟ್ ಪಂಜಿಗುಡ್ಡೆ ಉಪಸ್ಥಿತರಿದ್ದರು. ಅನಿಶ್